ಹುಡುಗರಿದ್ದಾನ ಹುಡ್ರಿಗೆ ಸಣ್ಣ ಹುಡ್ರಿಗೆ ಎಲ್ಲರಿಗೂ 1 ರೂಪಾಯಿ 2 ರೂಪಾಯಿ 5 ರೂಪಾಯಿ 10 ರೂಪಾಯಿ ತನಕ ಹುಡ್ರಿಗೆ ಕೊಡ್ತೀವಿ. ಉಳಿಕೆದು ಏನು ದೊಡ್ಡವ್ರಿಗೆ ಇರ್ತಾರಲ್ಲ ಅವ್ರಿಗೆ ಜಾಸ್ತಿ ರೇಟ್ ತೊಗೊತೀವಿ ಇಲ್ಲನಲ್ಲ. ಸಣ್ಣ ಹುಡ್ರಿಗೆ ಮಾತ್ರ 5 ರೂಪಾಯಿಂದ 5 ರೂಪಾಯಿ ಒಳಗೆ ತೊಗೊತಾರೆ ಶಾಲೆ ಮಕ್ಕಳಿಗೆ. ದಿನಕ್ಕೆ ಒಂದು 100-150 ಹುಡ್ರು ಫಿಕ್ಸ್ ರೀ. ಈ ಹಳ್ಳಿ ಹುಡ್ರಿ, ಈ ಕಲಾಲ್ ಬಂಡಿ, ಕನಕೊಪ್ಪ ಮತ್ತು ಇದು ಬಂಡಿ ಕ್ರಾಸು ಇವೇನು ಹುಡ್ರು ಬರ್ತಾವಲ್ಲ ರೀ, ಈ ತೆಗಡೆ ಎಲ್ಲ ಅವು ಬಂದ್ಗಾಟ್ ಇಲ್ಲಿ ನಾಷ್ಟ ಮಾಡಿ ಶಾಲೆ ಹೋಗ್ತಾವೆ ಸರ್. ಹೆಣ್ಣು ಹುಡ್ರು ಬರ್ತಾವೆ, ಗಂಡು ಹುಡ್ರು ಬರ್ತಾವೆ, ಸಣ್ಣ ಹುಡ್ರು, ಶಾಲೆ ಹುಡ್ರು ಎಲ್ಲ ಹುಡ್ರು ಬರ್ತಾವೆ ಸರ್. ಹಾಂ, ಮೊದಲಿದ್ದಾನೆ ಐತೆ ಸರ್. ವರ್ಕೌಟ್ ಪ್ರಶ್ನೆ ಅಲ್ಲ. ನಾವು ಬರ್ತೀನಿ, ಅವಾಗ ಇಲ್ಲಿ ಬಂದು ನಾಷ್ಟ ಮಾಡುವಾಗ 1 ರೂಪಾಯಿ 2 ರೂಪಾಯಿ ಕೊಡ್ತಾನೆ. ರೊಕ್ಕ ಇಲ್ಲಾಂದರೆ ಫ್ರೀ ಕೊಡ್ತಾರೆ. ಟಿಕೆಟಿಂದ ಕುಡಿಯೋಕೆ ನೀರು ಬೇಡ ಅನ್ನಂಗಿಲ್ಲ, ಮತ್ತು ಅನುಕೂಲ ಆಗತ್ತೆ ರೀ. ಏನು ಕುಡಿಯೋಕೆ ನೀರು ಬೇಡ ಅನ್ನಂಗಿಲ್ಲ, ಅಷ್ಟೇ ಫ್ರೀ ಕೊಡ್ತಾರೆ. 15 ವರ್ಷ ಆಯ್ತು ಇಲ್ಲಿ ಶಾಲೆ ಬಂದು. 15 ವರ್ಷದಿಂದನೇ ನೋಡ್ತಾ ಇದ್ದೇನೆ. ಇವಾಗ ವೀರೇಶ್ ಮೋಟಿಗೆ ಈ ಒಂದು ಮೇಂಟೈನ್ ಮಾಡ್ತಾನೆ ಹೋಟೆಲ್. ಅದಕ್ಕಿಂತ ಮೊದಲಿಗೆ ಅವ್ರ ಅಣ್ಣ ಮಾಡ್ತಾಯಿದ್ರು. ಆಗ್ಲಿಂದನೇ ಈಗಿನ ನಾನು ನೋಡ್ತಾ ಇದ್ದೇನೆ, ಅವ್ರು ಯಾವುದೇ ಲಾಭದ ದೃಷ್ಟಿಯನ್ನೇ ಇಟ್ಕೊಂಡೇ ಮಾಡ್ದಲ್ಲ. ಬೇರೆ ಗ್ರಾಹಕರಿಗೆ ಅವ್ರದ್ದು ಏನು ಬೆಲೆ ಅದ ಅಂತ ತಗೋತಾರೆ. ವಿದ್ಯಾರ್ಥಿಗಳ ದೃಷ್ಟಿಯಲ್ಲಿ ಏನಂದರೆ ಒಂದು ಅಚ್ಚುಮೆಚ್ಚಿನ ಹೋಟೆಲ್. ಹುಡುಗರಲ್ಲಿ ದುಡ್ಡು ಅದನ್ನು ಇಲ್ಲೋ ಅದು ನೆಕ್ಸ್ಟ್ ಪ್ರಶ್ನೆ. ಅವ್ರು ಬಂದ ತಕ್ಷಣ ಅವ್ರಿಗೆ ಹಾಕಿ ಕೊಡ್ತಾರೆ ಒಂದು ಪ್ಲೇಟ್ನೊಳಗೆ. ಆನಂತರ ಹುಡುಗರಿಗೆ 5 ರೂಪಾಯಿಗೆ ಅಂದ್ರೆ 5 ರೂಪಾಯಿ, 2 ರೂಪಾಯಿಂದ 2 ರೂಪಾಯಿ, 1 ರೂಪಾಯಿ ಒಂದು ಸಾರಿ ಹಾಗೇ ತಿಂದು ಹೋಗುವಂಥದ್ದು ಇರ್ತದೆ. ಅದಕ್ಕಾಗಿ ಅಂದರೆ ವಿಶೇಷವಾಗಿ ಶನಿವಾರ ದಿವಸ ಅಂತೂ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಸ್ಥಳ ಇದು. ಯಾಕಂದ್ರೆ ಶನಿವಾರ ದಿವಸ ಬೇಗ ಬಂದುಬಿಟ್ಟಿರ್ತಾರೆ ಹುಡುಗರು. ಇಲ್ಲಿ ಸ್ಕೂಲಿನೊಳಗೂ ಮಧ್ಯಾಹ್ನ 12 ಗಂಟೆಗೆ ಊಟ ಕೊಡೋದ ಕಾರಣಕ್ಕಾಗಿ ಬೆಳಗ್ಗೆ ಅವರೆಲ್ಲ ಬರ್ತಾರೆ. ಆ ಬಡವರು ಇರಲಿ ಬಗ್ಗರು ಇರಲಿ ಯಾರಿದ್ರು ಕೂಡ ಅವ್ರು ಇದನ್ನು ಮಾಡ್ತಾರೆ. ಒಂದು ವೇಳೆ ಅದೇನಾದರೂ ಲಾಭದ ದೃಷ್ಟಿ ಇಟ್ಕೊಂಡೇ ಅವರು ವ್ಯವಹಾರ ಮಾಡಿದರೆ ಅವಾಲಿಂದನೇ ಇವಾಗ ನೋಡ್ತಾ ಇದ್ದೀನಿ ಅಷ್ಟೇ ಅದು ಹೋಟೆಲ್ ಅವ್ರದ್ದು. ಅದೇ ಒಂದು ಅರ್ಧ